ಗುಡ್ ಮಾರ್ನಿಂಗ್ ಗೈಸ್. ಎಸ್ಟರ್ಡೇ ಏನು ಫೀವರ್ ಇದೆ ಅಂದರೆ ಅಪ್ಡೇಟ್ ಸಿಕ್ಕಾಪಟ್ಟೆ ಬಾಡಿ ಪೇಯ್ನ್, ನೆಕ್ ಪೇಯ್ನ್, ಬ್ಯಾಕ್ ಪೇಯ್ನ್, ಥ್ರೋಟ್ ಸೇಮ್ ಹಂಗೆ ಇದೆ. ಲೆಟ್ಸ್ ಸಿ, ಹೋಪ್ಫುಲಿ ನಾವು ಫೀವರ್ ಅಂತ ಕೂತ್ಕೊಂಡ್ರೆ ಫುಲ್ ಹಂಗೆ ಇದಾಗೋಗ್ಬಿಡ್ತೀರಿ. ಸೊ ಇದು ಓಡಾಡ್ತಾ ಇವಾಗ ಆ್ಯಕ್ಟಿವ್ ಆಗಿದ್ದರೆ ನಮ್ಮ ಇಮ್ಯೂನ್ ಸಿಸ್ಟಮು ಇಟ್ ವಿಲ್ ಸ್ಟಾರ್ಟ್ ಟು ಬೂಸ್ಟ್ ಆ್ಯಂಡ್ ವಿಲ್ ನಾಟ್ ಫೀಲ್ ಸಿಕ್. ಟೈಮ್ ಲೇಟ್ ಆಗ್ತಿದೆ, ಫ್ರೆಶ್ ಅಪ್ ಆಗ್ಬಿಟ್ಟು ಡೈರೆಕ್ಟಾಗಿ ಸಿಗ್ತೀನಿ ನಿಮಗೆ. ಲೆಟ್ಸ್ ಗೋ. ನಮ್ಮ ಡೈಲಿ ರೂಟೀನ್ ದಟ್ ಇಸ್ ಅರ್ಲಿ ಮಾರ್ನಿಂಗ್ ವಾಟರ್. Shower done guys. After shower, kind of okay. ಬಟ್ ಆ ಥರ ಲೋ ಅನಿಸುತ್ತೆ. ಇಟ್ಸ್ ಫೈನ್. ಕೋಲ್ಡ್ ಸರಿ ಹೋಗ್ತಿಲ್ಲ ಅಲ್ಲ, ಸೊ ಅದಕ್ಕೇ ಒಂದು ಮಿಂಟ್ ಹಾಕ್ಕೊಂಡು ಹೋಗೋಣ. ಮುಂಚೆ ಕಾಲ್ ಮಾಡಿದ್ದೆ ಒಂದು ಕ್ಲೈಂಟಿಗೆ, ಬಾಡಿ ಬ್ಯಾಕ್ ಪೇನ್ ಬ್ಯಾಕ್ ಮಾಡಿಸಿದ್ದೆ. ಸೊ ಬ್ಯಾಕ್ ಪೇನ್ ಹಂಗೆ ಇದೆ, ರಿಕವರ್ ಆಗಲಿ ಅಂದ್ಬಿಟ್ಟು ಮಲ್ಕೊಂಡ್ರು. ಇನ್ನೊಬ್ರು ಫೋನ್ ಮಾಡಿದೆ, ಫೋನೇ ಎತ್ತಿಲ್ಲ, ಏರೋಪ್ಲೇನ್ ಮೋಡು. ಸೊ ಅದಕ್ಕೆ ಮನೆಗೆ ವಾಪಸ್ ಬಂದ್ಬಿಟ್ಟೆ. ಬಿಕಾಸ್ ಏರ್ಪೋರ್ಟ್ ರೋಡ್ ಅಷ್ಟು ದೂರ ಹೋಗಿ ಮತ್ತು ಅಲ್ಲಿ ಬೇಡ ಅಂದರೆ ಬದಲು ಕಾಲ್ ಪಿಕ್ ಮಾಡಲಿ ಅಂದ್ಬಿಟ್ಟು ಮನೆಗೆ ವಾಪಸ್ ಬಂದೆ. ನಾನು ಹೋಗಿ ಸ್ವಲ್ಪ ರೆಸ್ಟ್ ಮಾಡ್ತೀನಿ, ಫೀವರಿಶ್ ಅಂತಿತ್ತಲ್ಲ ನನ್ನ ಬಾಡಿ. ಸೊ ಅದಕ್ಕೆ ರೆಸ್ಟ್ ಮಾಡಿದ್ರೆ ಅಟ್ಲೀಸ್ಟ್ ಅದೇ ಟೈಮ್ ಸಿಗುತ್ತೆ. ನನಗೆ ಹೆಂಗಿದ್ರು ವಾಪಸ್ ಬಂದೆ, ಸ್ನಾನ ಎಲ್ಲ ಮಾಡಿ ಫ್ರೆಶ್ ಆಗಿದ್ದೆ. ಬಟ್ ಆದರೂ ಒಂದು ಸ್ವಲ್ಪ ತಲೆ ಭಾರ ಥರ ಇದೆ. ಬಿಕಾಸ್ ನೋಸ್ ಒಂದು ಸ್ವಲ್ಪ ಬ್ಲಾಕ್ ಇದೆಯಲ್ಲ, ಅದಕ್ಕೇ ರೆಸ್ಟ್ ಮಾಡೋಣ. ರೆಸ್ಟ್ ಮಾಡಿದ್ರೆ ಸರಿ ಹೋಗ್ಬೋದು ಅಂದ್ಕೊತೀನಿ. ಲೆಟ್ಸ್ ಗೋ ವಿತ್ ಇನ್ ಪ್ಲ್ಯಾನ್, ಗೋ ವಿತ್ ದ ಫ್ಲೋ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸಿ. ನಾರ್ಮಲಿ ವೆನ್ ಐ ಫೀಲ್ ಸಿಕ್ ದಟ್ ಟು ನೇಸಲ್ ಏನಾದ್ರು ಆಯಿತು ಅಂದರೆ, ಸೊ ಐ ಯೂಸ್ ದಿಸ್ ಫ್ಲೋಮಿಸ್ಟ್ ಸ್ಪ್ರೇ. ನೋಡೋಣ ಇದು ಹಾಕಿ. ಅದಾದಮೇಲೆ ಹ್ಯಾವ್ ದಿಸ್ ಥೈಲ್ಯಾಂಡ್ ಬಾಮ್ ಟು ಫಾರ್ ಅದಕ್ಕೆ. ಸೊ ಲೆಟ್ಸ್ ಗೋ ಗೈಸ್, ಲೆಟ್ಸ್ ಸಿ ಫಾರ್ ಸಮ್ ಟೈಮ್ ಆ್ಯಂಡ್ ಸಿಗೋಣ ಆಮೇಲೆ. ಬಾಯ್. ಬೆಳಗ್ಗೆ ಕ್ಲಾಸ್ ಇಲ್ಲ ಅಂತ ಮಲ್ಕೊಂಡೆ. ಆಲ್ರೆಡಿ 11:30. ಫೀವರ್ ಬಂದಿದೆ ಗೈಸ್, ಲಿಟ್ರಲಿ. ಕುछ करने जाता हो कांड हो जाता. ಏನು ಮಾಡೋಕ್ಕಾಗಲ್ಲ. ನೋಡೋಣ, ಸ್ಲೋ ಆಗಿ ಲೈಟಾಗಿ ಏನಾದರೂ ಕಂಪ್ಲೀಟ್ ಮಾಡಿ ನೋಡೋಣ. ಸಿಕ್ಕಾಪಟ್ಟೆ ಬಾಡಿ ಪೇನು, ಸಿಕ್ಕಾಪಟ್ಟೆ ತಲೆನೋವು, ಥ್ರೋಟೆಲ್ಲ ಫುಲ್ ಏನಾಗಿದೆ ಗೊತ್ತಿಲ್ಲ. ಹಚ್ಚಿ ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಬ್ರೇಕ್ಫಾಸ್ಟ್ ಮಾಡ್ಕೊಂಬಂದು ರೆಸ್ಟ್ ಮಾಡ್ತೀನಿ. ನಂಗೆ ಬಾಡಿ ಎನರ್ಜಿನೇ ಇಲ್ಲ, ಆ ಥರ ಫೀಲ್ ಆಗ್ತಿದೆ. ಐ ಡೋಂಟ್ ನೋ ವೈ. ನೋಡೋಣ. ಆದರೂ ಜಿಮ್ ಸ್ಕಿಪ್ ಮಾಡೋದು ಬೇಡ, 4:15 ಹೋಗೋಣ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಗೈಸ್, ಲೆಟ್ಸ್ ಗೋ. ಲೈಟಾಗಿ 2-3 ಮೂಮೆಂಟ್ ಆದರೂ ಮಾಡ್ಕೊಂಬಂದೆ ಬರ್ತೀನಿ. ಕಾರ್ಡಿಯೋ ಮಾಡಿಲ್ಲ ಅಂದ್ರೂ 2-3 ಮೂಮೆಂಟ್ ಮಾಡ್ಕೊಂಬಂದು ಮಾಡ್ಕೊತೀನಿ. ಇಷ್ಟು ಲೇಟಾಗಿದೆ, ಇಷ್ಟು ಲೇಟಾಗಿ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ ಡ್ಯೂ ಟು ಐ ಆಮ್ ಸಿಕ್. ನೋಡೋಣ, ದಿಸ್ ಇಸ್ ಜಸ್ಟ್ ಅ ಟೆಸ್ಟ್ ಅಷ್ಟೇ. ವಿಲ್ ಐ ಕಂಟಿನ್ಯೂ ಅಂತ. ದಿಸ್ ಇಸ್ ಜಸ್ಟ್ ಅ ಟೆಸ್ಟ್, ವಿಲ್ ಐ ಕಂಟಿನ್ಯೂ ಅಂತ. ಲೆಟ್ಸ್ ಸಿ. ಫುಲ್ಲಿ ಎಕ್ಸಾಸ್ಟೆಡ್ ನಾನು. ಹೆಂಗಿದ್ರು ಕ್ಲಾಸ್ ಇದೆ, ಕ್ಲಾಸ್ ಮಾಡ್ಕೊಂಡು ಹಂಗೆ ವರ್ಕೌಟ್ ಮಾಡೋಣ. ಬಂದಮೇಲೆ ಸ್ವಲ್ಪ ಸರಿ ಇದೆ ಅಂದ್ಕೊತ ಇದ್ದೀನಿ. ಬಾಡಿ ತುಂಬ ಟಯರ್ಡಿಂಗ್ ಅನಿಸ್ತಿಲ್ಲ, ಬಟ್ ಮೂಗ್ ಬ್ಲಾಕ್ ಆಗಿದ್ದು, ಮ್ಯೂಕಸ್ ಎಲ್ಲ ಬಂತು. ಸೊ ನಾಟ್ ಬ್ಯಾಡ್. ಲೆಟ್ಸ್ ಸಿ. ಕೂಡ ತಿನ್ನೋಕ್ಕಾಗಿಲ್ಲ. ಲಿಟ್ರಲಿ ವಾಮಿಟಿಂಗ್ ಸೆನ್ಸೇಷನ್ ಆಗ್ತಿತ್ತು. ಬ್ರೇಕ್ಫಾಸ್ಟ್ ಒಂದೇ ಮಾಡಿದ್ದು, ಬ್ರೇಕ್ಫಾಸ್ಟ್ ಇಟ್ಕೊಂಡು ವರ್ಕೌಟು ಲಿಫ್ಟ್ ಬ್ರೇಕಿಂಗ್ ಇಲ್ಲ. ಮಾಡ್ತೀಯ ಅಂತ ಚಾಂಪಿಯನ್ ಅಪ್ಪ ಇವರು, ಬಾಡಿ ಬಿಲ್ಡಿಂಗ್ ಚಾಂಪಿಯನ್. ಸಪೋರ್ಟ್ ಮಾಡಬೇಕು, ಆಬ್ವಿಯಸ್ಲಿ ಸಪೋರ್ಟ್ ಮಾಡೋಣ. ಸ್ಟೇಜ್ ಬ್ಲಾಗ್ ಮಾಡೋಣ, ನಾವು ಕಂಪ್ಲೀಟ್ ಮಾಡೋದು. ಏನಂತೀಯ? ಸೊ ಬ್ರೋ, ಇದರಲ್ಲಿ ವರ್ಕೌಟ್ ಮಾಡೋ ಮೋಟಿವೇಶನ್ ಇರಲಿಲ್ಲ. ಎಷ್ಟಾಯ್ತು?
One finger support. One finger ಹೋಯ್ತು ಈಗ. ಏನಿಲ್ಲ ಏನಿಲ್ಲ. ಯಾರದು? ಅದ್ವಯ. ಅದ್ವಯ್ ಕೃಷ್ಣ ಇಡೀ ಜಿಮ್ಮೆ ನೋಡ್ತಾ ಇದ್ದಾರೆ. ಅದ್ವಯ್ ನಿಮ್ಗೆ ಹೊಸ ಹೆಸರು ಇಡಬೇಕು. ಕಿಂಗ್ ಕಾಂಗ್. ಹಾಂ, ಕಿಂಗ್ ಕಾಂಗ್ ಅಲ್ಲ, ಸ್ಕ್ರೀಮ್ ಸೀನಾ. ಸ್ಕ್ರೀನ್ ಸೀನಾ ಮಾಡಿ ಎವ್ರಿ ಪೀಸ್ ಈಸ್ ಇದು. ನಾಟ್ ಜಾನ್ ಸೀನಾ ಬ್ರೋ, ಸ್ಕ್ರೀನ್ ಸೀನಾ. ಸ್ಕ್ರೀಮ್ ಸೀನಾ. ಬೆಳಗ್ಗೆ ಎದ್ದೊಳಕ್ಕೆ ಮುಂಚೆ ಕ್ಯಾಮ್ರಾ ಎರಡು ಅಂತ ಕೇಳ್ತಾವನೆ ಶಶಾಂಕ್. ಇವ್ನು ಡವ್ ಬಂದು ಇಟ್ಬಿಟ್ಟು ಹೋಗ್ತಾಳೆ ಕ್ಯಾಮ್ರಾ ನೋಡ್ತಾಳೆ. ಇನ್ನು ಡವ್ ನೋಡ್ತಾಳೆ, ನೋಡು ಫೇಮಸ್ ಆಗ್ತಾಳೆ. ಫಸ್ಟ್ ಒಂದು ಬೆಳ್ಳಗೆ ಇದ್ದ, ಇವಾಗ ಸ್ವಲ್ಪ ಬಿಸಿಲಿಗೆ ಹೋಗಿ ಟ್ಯಾನ್ ಆಗಿಬಿಟ್ಟಿದ್ದಾನೆ ಅಷ್ಟೇ. ಹಾಂ, ಫುಲ್ಲು ನನ್ನ ಟೀ ಶರ್ಟ್ ಕಲರ್ ಇದ್ದ. ಗರ್ಸೋಪಿಗೆ ಇದನ್ನ ಪ್ರಮೋಷನ್ ಮಾಡೋಕ್ಕೋಸ್ಕರ ಇವಾಗ ಟ್ಯಾನ್ ಆಗಿರೋದು ಅವನು. ಇನ್ನೊಂದು ವಾರ ಬಿಟ್ಕೊಂಡು ನೋಡಿ ಗೈಸ್, ಬೆಳ್ಳಗಾಗಿರ್ತಾನೆ. ಇದಾಕಂತವನೆ ಹಾಲು ಮತ್ತು ಮೊಸರು ಮಿಕ್ಸ್ ಮಾಡ್ಕೊಂಡು ಎಲ್ಲ ವರ್ಕೌಟ್. ಕ್ಯಾಮ್ರಾ ಬಂದು ಕಾನ್ಸಂಟ್ರೇಷನ್ ಇದೆ, ಸ್ಟ್ರೆಚಿಂಗ್ ಇದೆ. ಕಾನ್ಸಂಟ್ರೇಷನ್ ಒಂದು ಮಾಡ್ಕೊಂಡು ಏನು ಮಾಡೋಣ ಅನಿಸ್ತಾರೆ. ಬಾಡಿ ರಿಕವರಿನೇ ಇಲ್ಲ, ತುಂಬ ಓವರ್ ಪುಷ್ ಮಾಡೋಕ್ಕೆ ಬೇಡ. ನಾಳೆ ಮಸಲ್ ಸ್ಟ್ರೈನ್ ಆಗಿರುತ್ತೆ, ರಿಕವರಿ. ಸೊ ವಿಲ್ ಡೂ ಆ್ಯಸ್ ಬೆಸ್ಟ್ ಆಸ್ ಪಾಸಿಬಲ್ ಆ್ಯಂಡ್ ಫೋಕಸ್ ಆನ್ ರಿಕವರಿ. ಎಷ್ಟೇ ಮಸಲ್ ಟ್ರೈನ್ ಮಾಡೋದು, ಮಸಲ್ ಟೇರ್ ಆಗುತ್ತೆ, ಬಟ್ ರಿಪೇರ್ ಆಗಬೇಕು ಅಂದರೆ ಇಟ್ ಟೇಕ್ಸ್ ಟೈಮ್. ರಿಕವರಿ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಅದಿಲ್ಲಿಗೆ ಏನೋ ಸ್ನ್ಯಾಕ್ಸ್ ಬೇಕಿತ್ತಂತ ನಾನು ಹಂಗೆ ಪ್ರೋಟೀನ್ ತೊಗೊಂಬಂದೆ. ತಗೊಳ. ಗಾಡ್ ಬ್ಲೆಸ್ ಯು. ಮೆಂತಿ ಕಿಸ್ಯು. Let's go to abs. Kind of visible ನೋಡಿ. ನಾನು abs ಮಾಡಿದ್ದು kind of visible, not that much. ಡೇ 3 ನೋಡಿ ದಿನ ಮಾಡಿ BGMI ಸ್ಟ್ರೀಮ್ ಮಾಡೋಣ ಅಂದ್ಕೊಂಡಿದ್ದೀನಿ. ನೀವು ಜಲ್ದಿ ಮುಗಿಸಿದ್ರೆ 9:30ಗೆ ಸ್ಟ್ರೀಮ್ ಮಾಡ್ತೀನಿ. ಎಷ್ಟು ಟೈಮು? ಮುಗೀತು ಅನ್ಕೊತೀನಿ. BGMI ಸ್ಟ್ರೀಮೇ ಮಾಡಿಲ್ಲ. BGMI ಸಿಗೋಣ ಗೈಸ್. ನೂಬ್ ಅಂತಿದ್ದಾರೆ ನನ್ನ. ವಾಟ್ ಪ್ರೋ ಗೈಸ್, ಹಿಂಗೆ ಆಡ್ತಿದ್ದೆ ಒಂದು ಟೈಮಲ್ಲಿ. ರೀತಿ ಶಾರ್ಟ್ ಕಟ್ಸ್ ಇಲ್ದಿರಾ ಒಳ್ಳೆ ವೇಯಲ್ಲಿ ಕ್ಲೀನ್ ಫಿಸಿಕ್ ಬಿಲ್ಡ್ ಮಾಡ್ತಾ ಇದ್ದೀನಿ. ಅದಕ್ಕೆ ಇಷ್ಟು ಕ್ಲೀನಾಗಿರೋದು. ಲೆಟ್ಸ್ ಗೋ. ಲೇಡೀಸ್ ಆರ್ಮ್ಸ್ ಥರ ಇದೆ ಅಮ್ಮ. ನೋಡು, ನೀನು ಹೇಳ್ತಿಲ್ಲ ದಪ್ಪ ಆಗ್ಬಿಟ್ಟಿದ್ದೀನಿ. ಆಯ್ತು, ಲೆಟ್ಸ್ ಗೋ. ಗೋಪ್ ಗೋಪ್ ಗೋಪ್. ಏನು ಮಾಡೋಣ ಅಂತ ಅಂದ್ಕೊಂಡೆ. ಟೈಮ್ ಆಲ್ರೆಡಿ 10:02 ಆಗಿದೆ. ಬೆಳಗ್ಗೆ ನಾನು 4 o'clock ಎದ್ದೇಳಬೇಕು. 12ಗೆ ಮಲಗಿದ್ರು ನಂಗೆ ನಿದ್ದೆ ಸಾಕಾಗಲ್ಲ. ಸೊ ಐ ಸ್ಲೀಪ್ ಫಾರ್ ನಾವು. ಎಗ್ಸ್ ತಿನ್ನಬೇಕು. ಎಗ್ಸ್ ತಿಂದು ಮಲ್ಟಿವೈಟಮಿನ್ಸ್ ಮತ್ತು ವಿಶಾಲ್ ತೊಗೊಂಡು
ಸಿಗ್ತೀನಿ. ದಟ್ಸ್ ಇಟ್ ಫಾರ್ ಟುಡೇ ಗೈಸ್. ಡೇ 3 ಡನ್. ಇವನ್ ದೋ ಐ ವಾಸ್ ಸಿಕ್, ಐ ಡಿಂಟ್ ಕುತ್ಕೊಂಡಿಲ್ಲ, ಬ್ರೇಕ್ ತೊಗೊಬೇಕು ಬಿಕಾಸ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಹೌ ಮಚ್ ಅವರ್ ಹಾರ್ಡ್ ಥಿಂಗ್ಸ್ ಗೆಟ್, ಐ ಶುಡ್ ಕೀಪ್ ಪುಷಿಂಗ್ ಅಂತ ಪುಷ್ ಮಾಡಿದೆ. ನೌ ಐ ಕೈಂಡ್ ಆಫ್ ಫೀಲ್ ಓಕೆ. ಸೊ ಲೆಟ್ಸ್ ಗೋ. That's it for today guys. Hopefully you guys enjoyed the vlog and make sure you guys have subscribed. ಮತ್ತೆ ಹೊಸಬರಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿಕೊಡಿ. ಲೆಟ್ಸ್ ಗೋ. ಕ್ಲೋ ವಾಟರ್ ಇದು ಬಿಕಾಸ್ ಸ್ವಲ್ಪ ಡಿಟಾಕ್ಸ್ ಆಗಿದೆ. ಬ್ರೇಕ್ಫಾಸ್ಟ್ಗೂ ಇದೆ, ಡಿನ್ನರ್ಗೂ ಇದೆ. ಡೂ ಎನಿಥಿಂಗ್ ಗೈಸ್. ಚಪಾತಿ, ಪಲ್ಯ, ಸಾಂಬಾರ್. ಲೆಟ್ಸ್ ಗೋ. 2 whole eggs ತಿಂತೀನಿ. Let's go. Day 3.